ರಾಜ್ಯದಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಸಾಲು ಸಾಲು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ಕರಾವಳಿ ಭಾಗದಲ್ಲಿ ಭೂಕುಸಿತದ ಆತಂಕ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಂಗಳೂರಿನ ಕೆತ್ತಿಕಲ್ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಗುಡ್ಡ ಕುಸಿತಾ ಇದ್ದು ಗುಡ್ಡದ ಮೇಲ್ಭಾಗದಲ್ಲಿರುವ ನೂರಾರು ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ವಯನಾಡು ದುರಂತದಂತೆ ಇಲ್ಲೂ ಕೂಡ ಗುಡ್ಡ ಜಾರ್ಕೊಂಡು ಹೋಗುವ ಆತಂಕ ಸ್ಥಳೀಯರಿಗೆ ಎದುರಾಗಿದೆ. ಸದ್ಯ ಜರಿದಿರುವ ಗುಡ್ಡದ ಮೇಲ್ಭಾಗದಲ್ಲಿ 12 ಮನೆಗಳು ಅಪಾಯಕಾರಿ ಸ್ಥಳದಲ್ಲಿವೆ. ಪಾಲಿಕೆ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದು 12 ಮನೆಯವರು ಕೂಡ ಮನೆಯನ್ನ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದ ಮನೆಗಳಲ್ಲಿರುವ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸುಖಪಾಲ್ ಪೊಳಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ವಿವರಿಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಯನಾಡಿನ ಭೀಕರ ಭೂಕುಸಿತದ ರೀತಿಯಲ್ಲಿ ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಭೂಕುಸಿತ ಆಗುವಂತ ಆತಂಕ ಎದುರಾಗಿದೆ. ಮಂಗಳೂರಿನ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ನಲ್ಲಿ ಸಾಕಷ್ಟು ದಿನಗಳಿಂದ ನಿರಂತರವಾಗಿ ಭೂಕುಸಿತಗಳಾಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿದ್ದಂಥ ಕೆಲವು ಜನರು ಆತಂಕದಲ್ಲಿದ್ದಾರೆ. ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ ಕೆತ್ತಿಕಲ್ನ. ಅದರ ಸಮೀಪದಲ್ಲಿರುವಂಥ ಸುಮಾರು 12 ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 12 ಮನೆಗಳಿಗೆ ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಆತಂಕ ಇದೆ. ಹಾಗಾಗಿ ಈ ಮೇಲ್ಭಾಗದಲ್ಲಿರುವಂಥ 12 ಮನೆಗಳ ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಅಂದರೆ ಮೇಲ್ಭಾಗದಲ್ಲಿ ಮತ್ತಷ್ಟು ಕುಸಿತ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ, ಮತ್ತಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ಮತ್ತೆ ಭೂಕುಸಿತ ಆಗುತ್ತೆ. ಕೆಳಗಿನ ಭಾಗದಲ್ಲಿ ನಿರಂತರ ಕಾಮಗಾರಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕುಸಿತಗಳಾಗಿತ್ತು. ಹಾಗಾಗಿ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾಗಿ ಸ್ಥಳಾಂತರ ಮಾಡಲಾಗಿದೆ. ನೀವು ಗಮನಿಸಬಹುದು, ಮನೆಯ ಕೆಲವೇ ಅಂತರದಲ್ಲಿ ಕೆಳಗಿನ ಭಾಗದಲ್ಲಿ ಭೂಕುಸಿತ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ಇದು ಕೆತ್ತಿಕಲ್ನ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಸಿತ ಆಗಿರುವಂಥದ್ದು. ಇದು ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತಷ್ಟು ಕುಸಿತ ಆಗಿದೆ. ಹಾಗಾಗಿ ಮೇಲ್ಭಾಗದಲ್ಲಿರುವಂಥ ಈ ಮನೆಗಳೇನಿದೆ, ಈ ಮನೆಗಳಿಗೆಲ್ಲ ಆತಂಕ ಇದೆ. ಅಂದರೆ ಅದರ ಸಮೀಪದಲ್ಲೇ ಇರುವಂಥ ಮನೆಗಳು. ಹಾಗಾಗಿ ಅವರಿಗೆ ಮತ್ತಷ್ಟು ದಿನದಿಂದ ದಿನಕ್ಕೆ ಆತಂಕ ಎದುರಾಗಿದ್ದು, ಯಾವಾಗ ಈ ಭಾಗದಲ್ಲಿದ್ದಂಥ ಮನೆಗಳೆಲ್ಲ ಕೆಳಗೆ ಕುಸಿದು ಹೋಗುತ್ತೆ ಅನ್ನುವಂಥದ್ದು. ಅಂದರೆ ನಿರಂತರವಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಕೆಳಗಿನ ಭಾಗದಲ್ಲಿ ಕೆತ್ತಿಕಲ್ನ ಕೆಳಗಿನ ಭಾಗದಲ್ಲಿ ನಿರಂತರವಾಗಿ ತೊಂದರೆಗಳೇ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಜನರು ಆತಂಕದಲ್ಲಿದ್ದಾರೆ. ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ, ಅವರನ್ನು ಮಾತಾಡಿಸುವ. ಸರ್, ಈ ಒಂದು ಭೂಕುಸಿತ ನಿರಂತರವಾಗಿ ಆಗ್ತಾ ಇತ್ತಾ? ಯಾವಾಗದಿಂದ ಆಗ್ತಾ ಇತ್ತು? ಈ ಕಾಮಗಾರಿ ಆರಂಭ ಆದ ಬಳಿಕ ಆರಂಭ ಆಗಿರುವಂಥದ್ದು? ಆ್ಯಕ್ಚುಲಿ ಏನಂದರೆ, ಈ ಒಂದು ಪ್ರದೇಶದಲ್ಲಿ ಭೂಕುಸಿತ ಅನ್ನುವಂಥದ್ದು ಇರಲಿಲ್ಲ. ಮಳೆ ಸ್ವಲ್ಪ ಆಗಾಗ ಬರ್ತಿತ್ತು, ಮಳೆಗಾಲದಲ್ಲಿ ಮಳೆ ಬರ್ತದೆ. ಆದರೆ ಇಷ್ಟು ವರ್ಷದಿಂದ ಮಳೆಗಾಲ ಬರ್ತಾ ಇತ್ತು ಮಳೆ. ಆದರೆ ಈ ವರ್ಷ ಮಳೆ ಜಾಸ್ತಿ ಬಂದದ ಇಲ್ಲೋ ಗೊತ್ತಿಲ್ಲ. ಆದರೂ ಕೂಡ ಇಲ್ಲಿ ರಸ್ತೆ ಅಗೆಯುವಾಗ ನೋಡಿ, ಅಲ್ಲಿ ಕರೆಕ್ಟ್ ನೋಡಿ, ಅದು 4 ಲೇನ್ ಮಾಡುವಂಥದ್ದು. ಓಕೆ, ಈ ಒಂದು ಸಿಂಗಲ್ ಲೇನ್ ಈಗ 4 ಲೇನ್ ಆಗಿದೆ, ನಮಗೂ ಖುಷಿ ಇಲ್ಲ ಅಂತಿಲ್ಲ. ಆದರೆ ಅಲ್ಲಿ ನೋಡಿದರೆ ನೀವು ಕರೆಕ್ಟ್ ಯಾರಾದರೂ ಇಂಜಿನಿಯರ್ ಬಂದರೆ ಕ್ಯಾಲ್ಕುಲೇಟ್ ಮಾಡಿ, ಅದು 10 ಲೇನ್ ತನಕ ಆಗಿದೆ, ಅಷ್ಟು ಎಕ್ಸ್ಟೆಂಡ್ ಆಗಿದೆ. ಏನು ಇವರು ಅಗಿಯೋದಂದರೆ ಅಗಿತಾ ಹೋಗುದಾ? ಮಣ್ಣು ಅಗಿಯುವಾಗ ನೋಡಬೇಕಿತ್ತಲ್ಲ. ಮೇಲ್ಗಡೆ ಮನೆಗಳಿದೆ, ಆ ಮನೆಗಳು ಈ ಒಂದು ಪ್ರದೇಶವನ್ನು ನಂಬಿಕೊಂಡಿದೆ. ಇಲ್ಲಿರುವವರೆಲ್ಲರೂ ಕೂಡ ಒಂದು ಪರಿಶ್ರಮದಿಂದ ಕಟ್ಟಿದಂಥ ಮನೆ, ಸ್ವಂತ ಮನೆ. ಇಲ್ಲಿ ಏಕಾಏಕಿ ಬಂದು ಮಣ್ಣನ್ನು ಅಕ್ರಮವಾಗಿ ಸಾಗಿಸಿದ್ದಾರೆ. ಇಲ್ಲಿನ ಮಣ್ಣನ್ನು ಎಲ್ಲಿಗೆ ಹೋಗಿ ಬಿಸ್ನೆಸ್ ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಆ ಥರ 10 ಲೇನ್ ಮಾಡುವಂಥದ್ದು, 4 ಲೇನ್ ಮಾಡುವಂಥದ್ದು. ಈ ಕಡೆ ಇಷ್ಟು ಆಗಲ್ಲ ಇದ್ದರೆ ಬೇರೆ ಕಡೆ ಇಷ್ಟು ಸಪುರ ಇದೆ. ಏನು ಮಾಡ್ತಾರೆ ಇವರು? ಇಲ್ಲಿ ಮಾಡುವಂಥದ್ದೆಲ್ಲ ಅಧಿಕಾರಿಗಳು, ರಾಜಕಾರಣಿಗಳು ಪ್ರತಿಯೊಬ್ಬರು ಕೂಡ ಇಲ್ಲಿ ಉತ್ತರ ಕೊಡಬೇಕು. ಪ್ರತಿಯೊಬ್ಬರು ಕೂಡ ಇಲ್ಲಿ ಅಕ್ರಮವಾಗಿ ಮಾಡಿದ್ದಾರೆ. ಇಲ್ಲಿ ಏಕಾಏಕಿ ಪ್ರತಿಯೊಂದು ಸ್ವಂತ ಮನೆಯಲ್ಲಿದ್ದವರನ್ನು ಎದ್ದು ಓಡಿಸಿದಾಗೆ ಆಗಿದೆ. ಯಾಕೆಂದರೆ ಜಿಯೋ ಭಯ ಅಂತೇಳಿ ಎದುರು ಓಡಿಸಿದ್ದಾರೆ. ಆ ಜಿಯೋ ಭಯ ಇವರಿಗೆ ಮಣ್ಣು ತೆಗೆಯುವಾಗ ಇಲ್ಲ. ಆಯಿತಾ ಮೇಡಮ್, ಈಗ ಈ ಮನೆಯವ್ರನ್ನೆಲ್ಲ ಸ್ಥಳಾಂತರ ಮಾಡಿದ್ದಾರೆ. ಏನು ಅನಿಸುತ್ತೆ ಈ ಕಾಮಗಾರಿಯಿಂದ ಈ ತೊಂದರೆ ಆಗಿರುವಂಥದ್ದು? ಈ ಕಾಮಗಾರಿಯಿಂದ ಬಡವರಿಗೆ ತುಂಬ ಎಫೆಕ್ಟ್ ಆಗಿದೆ ಸರ್ ನಮಗೆ. ಹಾಗಾಗಿ ಏನು ಈಗೆಲ್ಲ ಮಾಡಿದ್ದಾರೆ, ಅವರೆಲ್ಲ ಅಧಿಕಾರಿಗಳು ಬಂದು ನಮಗೆ ಇಲ್ಲಿ ಆನ್ಸರ್ ಕೊಡಬೇಕು ಸರ್. ಯಾಕಂದರೆ ಇಲ್ಲಿ ಇರುವುದು ಎಲ್ಲ ಪಾಪದವರೇ, ಎಲ್ಲ ಸಾಲ EMI ಎಲ್ಲ ಮಾಡಿ ಮನೆ ತಕ್ಕೊಂಡವರು. ಇವರು ಬಂದು 2 ತಿಂಗಳಾಯಿತು, ಅವರು ಬಂದು ಒಂದು 3 ತಿಂಗಳಾಯಿತು. ಹಾಗೆ ಸ್ವಂತ ಮನೆ ಮಾಡ್ಕೊಂಡಿದ್ದಾರೆ ಸರ್. ಹಾಗಾಗಿ ಅಧಿಕಾರಿಗಳೇ ಬಂದು ಇಲ್ಲಿ ಉತ್ತರ ಕೊಡಬೇಕು. ನಮಗೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಸರ್ ಸರಿಯಾಗಿ. ಹಾಗಾಗಿ ಇವರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಈಗ ಮತ್ತಷ್ಟು ಮನೆಗೆ ಆತಂಕ ಇದೆ ಈ ಭಾಗದಲ್ಲಿ. ಏನಾದರೂ ಪ್ರಾಬ್ಲಮ್ ಆದರೆ ಖಾಲಿ ಈ ಒಂದು ಸ್ಥಳದಲ್ಲಿ ಅಂತಲ್ಲ, ಎಲ್ಲರಿಗೂ ಸಹ ಪ್ರಾಬ್ಲಮ್. ಇನ್ನೊಂದು ಏನು ಭಾಗ ಇದೆ, ಎಲ್ಲರಿಗೆ ಸಹ ತೊಂದರೆ ಆಗ್ತಿದೆ. ಮಣ್ಣು ಇದು ಏನು ಕಾಮಗಾರಿಕೆಗೆ ಅಂತ ಮಣ್ಣು ಅಗಿಲಿಕ್ಕೆ ಹೋಗಿ ಇದು ಒಂದು ಪೂರ್ತಿ ಆ ಸ್ಥಳ ಏನಿದೆ ಅದರ ಎಂಟೈರ್ ಏನು ಮಣ್ಣು ಅದನ್ನು ಅಗ್ದು ಸಾಗಾಣಿಕೆ ಮಾಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಉಂಟು. ಯಾಕೆಂದರೆ ನೀವು ನೋಡ್ಬೋದು ಇಲ್ಲಿ ರಸ್ತೆಯಲ್ಲಿ ಮಣ್ಣು ಬಿದ್ದಿದ್ರೆ ಒಂದು ವೇಳೆ
ಎಲ್ಲ ರೋಡಿಗೆ ಬರ್ತಿತ್ತು. ಆ ಥರ ಏನಿಲ್ಲ. ಇದು ಏನಂದರೆ ಒಮ್ಮೆ ಮಣ್ಣು ಎಲ್ಲ ಅಗ್ದು ಈಗೇನಾಗಿದೆ, ಇಲ್ಲಿ ಒಂದು ಬದಿ ಭಾಗ ಏನಿದೆ ಅದರ ಮಣ್ಣು ಸ್ವಲ್ಪ ಸ್ವಲ್ಪ ಬೀಳ್ತಾ ಉಂಟು. ಅದರಿಂದ ಈ ಎಲ್ಲರಿಗೆ ಸಹ ತೊಂದರೆ ಆಗಿದೆ. ತೊಂದರೆಯಿಂದ ಎಲ್ಲರಿಗೆ ಏನಂದರೆ ಮೊನ್ನೆ ಒಂದು ದಿನ ಬಂದು 6 ಗಂಟೆಗೆ ಬಂದು ಇದ್ದ ಹಾಗೇನೆ ಎದ್ದು ಹೋಗಿ ಅಂತ ಹೇಳಿದ್ದಾರೆ. ತಕ್ಷಣ ಎದ್ದು ಹೋಗಿ ಅಂತ ಹೇಳಿದರೆ ಎಲ್ಲಿ ಅಂತ ಹೋಗಬೇಕು ನಾವು? ಮತ್ತೆ ಎಲ್ಲ ಏನಾದರೂ ಬರ್ತಾರಂತ ಅನಿಸಿ ಎಲೆಕ್ಟ್ರಿಸಿಟಿ, ವಾಟರ್ ಎಲ್ಲ ಕನೆಕ್ಷನ್ ಸಹ ತೆಗೆದಿದ್ದಾರೆ. ತುಂಬ ಇಲ್ಲಿದ್ದವರಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಇದರಿಂದ. ಅವರು ಮಾಡಿದ ತಪ್ಪಿಗೆ ಇಲ್ಲಿ ಶಿಕ್ಷೆ ನಾವು ಆಗಿದೆ. ಇದರ ಬಗ್ಗೆ ಮುಂಚೆ ಸಹ ನಾವು ಸೂಚನೆ ಕೊಟ್ಟಿದ್ದೇವೆ. ಹೀಗೆ ಮಣ್ಣು ಅಗಿತಾ ಇದ್ದಾರೆ, ಇದರಿಂದ ನಮಗೆ ಇನ್ ಫ್ಯೂಚರ್ ಪ್ರಾಬ್ಲಮ್ ಬರ್ಬೋದಂತ ಹೇಳಿದ್ದೇವೆ. ಆದರೆ ಸಹ ಆ ಟೈಮಲ್ಲಿ ಯಾವ ಅಧಿಕಾರಿ ಸಹ ಕೇಳಲಿಲ್ಲ. ಈಗ ಬಂದು ಒಮ್ಮೆಲೆ ಹೋಗಿ ಅಂತ ಹೇಳಿದರೆ ಈಗ ನಮಗೆ ಒಂಥರ ಹಿಂಸೆ ಕೊಟ್ಟಾಗೆ ಆಗಿದೆ ಎಲ್ರಿಗೆ ಸಹ. ಸರ್, ಇಲ್ಲಿ ಈಗ ನಮ್ಮನ್ನು ಈಗ ಚೆಕ್ಔಟ್ ಮಾಡಿಸಿದ್ದಾರೆ, ಎಲ್ಲ ಹೋಗಿದ್ದೇವೆ ನಾವು ನೇಬರ ಮನೆಯಲ್ಲಿ ಇದ್ದೇವೆ. ಆದರೆ ಇಲ್ಲಿ ಕರೆಂಟು ವಾಟರು ಡಿಸ್ಕನೆಕ್ಟ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಉಂಟು. ನಾವು ಬಂದದಕ್ಕೆ ಫುಡ್ ಹಾಕಬೇಕು, ಒಳಗಡೆ ಕೂಡ ಹಾಕಿದ್ದೇವೆ, ಅದೆಲ್ಲ ಕ್ಲೀನ್ ಮಾಡಬೇಕು. ನಮಗೆ ನೀರಿನ ವ್ಯವಸ್ಥೆ ಬೇಕು ಸರ್. ಬಂದು ಒಂದು ಅರ್ಧ ಗಂಟೆ ಬಂದು ನಾವು ಕ್ಲೀನ್ ಮಾಡಿ ಹೋಗ್ತೇವೆ. ಹಾಗಾಗಿ ನೀರು ಮತ್ತು ಕರೆಂಟ್, ಎಲೆಕ್ಟ್ರಿಸಿಟಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಸರ್. ಅದಕ್ಕೊಂದು ನಮಗೆ ಪರಿಹಾರ ಏನಾದರೂ ಹೇಳ್ಕೊಡ್ಬೇಕು. ಇದು ಈ ಭಾಗದ ಜನರು ಬಹಳಷ್ಟು ಆತಂಕದಲ್ಲಿದ್ದಾರೆ. ಕೆಳಗಿನ ಭಾಗದಲ್ಲಿ ರಸ್ತೆ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ನಾವು ಒತ್ತಾಯ ಮಾಡಿದ್ವಿ ಮೇಲ್ಭಾಗದ ಮನೆಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಆದರೆ ಈಗ ಬಂದು ಏಕಾಏಕಿಯಾಗಿ ಎಬ್ಬಿಸ್ತಾರೆ. ಹಾಗಾಗಿ ಈ ಭಾಗದ ಜನರು ಎಲ್ಲರೂ ಈ ಎಬ್ಬಿಸಿರುವ 12 ಮನೆ ಮಾತ್ರ ಅಲ್ಲದೆ ಇನ್ನಷ್ಟು ಮನೆಗಳ ಜನರಿಗೂ ಆತಂಕ ಎದುರಾಗಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.